ಕರ್ನಾಟಕದಲ್ಲಿ ಮತ್ತೆ ಕರೆ ಕದ್ದಾಲಿಕೆ ಸದ್ದು ಮಾಡ್ತಾ ಇದೆ. ಆಡಳಿತಾರೂಢ ಕಾಂಗ್ರೆಸ್ ನಾಯಕರು ವಿರೋಧ ಪಕ್ಷದವರ ಮೇಲೆ ಕಳ್ಳಗಿವಿ ಇಟ್ಟಿದ್ದಾರಂತೆ. ಬರೋಬ್ಬರಿ 2 ವರ್ಷದಿಂದ ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅನ್ನುವಂತ ಗಂಭೀರ ಆರೋಪ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಮಧುಬಾಲೆ ಆಟದ ಬಳಿಕ ಕದ್ದಾಲಿಕೆ ಕದನ. ಬಿಜೆಪಿ ಜೆಡಿಎಸ್ ನಾಯಕರ ಫೋನ್ ಟ್ಯಾಪ್. ರಾಜ್ಯ ರಾಜಕಾರಣದಲ್ಲಿ ಪ್ರತಿ ವರ್ಷ 2 ವಿಷಯಗಳು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತವೆ. ಒಂದು ಹನಿ ಟ್ರ್ಯಾಪ್, ಇನ್ನೊಂದು ಫೋನ್ ಕದ್ದಾಲಿಕೆ. ಕಳೆದ ವಾರವಿಡೀ ಸಚಿವ ಕೆಎನ್ ರಾಜಣ್ಣ ಹಾಗೂ ಅವರ ಮಗ ರಾಜೇಂದ್ರ ಹನಿ ಟ್ರ್ಯಾಪ್ಗೆ ಸದ್ದು ಮಾಡಿತ್ತು. ಇದೀಗ ಕರೆ ಕದ್ದಾಲಿಕೆ ಪ್ರಕರಣವು ಮುನ್ನೆಲೆಗೆ ಬಂದಿದೆ. ಕುಮಾರಸ್ವಾಮಿ ಆರ್ ಅಶೋಕ್ ಕರೆ ಕದ್ದಾಲಿಕೆ. ರಾಜ್ಯ ಸರ್ಕಾರ ವಿರೋಧ ಪಕ್ಷದ ನಾಯಕರ ಫೋನ್ ಟ್ಯಾಪ್ ಮಾಡ್ತಾ ಇದ್ದಂತೆ ನನ್ನ ಹಾಗೂ ಕುಮಾರಸ್ವಾಮಿ ಇಬ್ಬರ ಫೋನ್ ಕದ್ದಾಲಿಸಲಾಗುತ್ತಿದೆ ಎಂದು ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಮುಖ್ಯಮಂತ್ರಿ ಪಟ್ಟಕ್ಕೇರಲು ಫೋನ್ ಕದ್ದಾಲಿಕೆ. 100% ಎಲ್ಲ ವಿರೋಧ ಪಕ್ಷದವರು ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ. ಅದೊಂದು ಜಾಲನೇ ಇಟ್ಕೊಂಡಿದ್ದಾರೆ. ಎಲ್ಲಾ ವಿರೋಧ ಪಕ್ಷದವ್ರದ್ದು ಕೂಡ ಆಗ್ತಾ ಇದೆ. ಇದರ ಬಗ್ಗೆ ಕುಮಾರಸ್ವಾಮಿ ಅವರು ಅವ್ರ ಸರ್ಕಾರ ಬಂದಾಗಿಂದ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ನಾನು ಆ ಸಂದರ್ಭದಲ್ಲಿ ಹೇಳಿದ್ದೀನಿ. ಎಲ್ಲರದನ್ನು ಕೂಡ ಹೌದು 2 ವರ್ಷದಿಂದ ಮಾಡ್ತಾನೆ. ಈಗ ಸ್ವತಃ ಆಡಳಿತ ಪಕ್ಷದ ಶಾಸಕರೇ ನಮ್ಮ ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅಂತ ಹೇಳಿದ್ಮೇಲೆ ಇದಕ್ಕಿಂತ ದಾಖಲೆ ಇನ್ನೇನ್ ಬೇಕಾಗಿದೆ? 100% ಈ ರಾಜ್ಯದಲ್ಲಿ ಸರ್ಕಾರ ರಾಜಕೀಯವಾಗಿ ಬಗ್ಬಡಿಬೇಕು ಅವರ ವಿರೋಧಿಗಳನ್ನ ಅಂತೇಳಿ. ಆಡಳಿತ ಪಕ್ಷ ಇರಲಿ, ವಿರೋಧ ಪಕ್ಷ ಇರಲಿ, ಯಾರೇ ಇದ್ರೂ ಕೂಡ ಅವರ ಫೋನ್ ಕದ್ದಾಲಿಕೆ ಮಾಡ್ತಾ ಇರೋದು ಸತ್ಯ ಅನ್ನೋ ಮಾತನ್ನು ನಾನು ಅವರ ಹೇಳಿಕೆಗೆ ಸಮರ್ಥನೆಯನ್ನ ಕೊಡ್ತಾ ಇದ್ದೀನಿ. ಡಿ.ಕೆ. ಶಿವಕುಮಾರ್ ಅವರು ಒಂದ್ ಮಾತು ಹೇಳಿದ್ರು, ಹಲೋ ಅಂತ ಹೇಳಿದ್ರೇನೆ ತಾನೇ ಹಲೋ ಅನ್ನೋದು ಅಂತ. ಅದಕ್ಕೆ ಎಂ.ಬಿ. ಪಾಟೀಲ್ ಹೇಳ್ತಾರೆ, ನಾವು ಹಲೋ ಅಂತಾನೆ ಹೇಳಲ್ಲ ಅಂತಂದ್ರೆ ಈ ರೀತಿಯಲ್ಲಿ ಯಾರು ಹನಿ ಟ್ರಾಫಿಕ್ ಒಳಗಾಗಿದ್ರೆ ನಿಮ್ದೇ ತಪ್ಪು ಅಂತ ಹೇಳುವಂತ ಪ್ರಯತ್ನ. ಫೋನ್ ಕದ್ದಾಲಿಕೆ ಪ್ರಕರಣವು ರಾಜ್ಯದಲ್ಲಿ ಸದ್ದು ಮಾಡುತ್ತಿದೆ. ಇಷ್ಟೆಲ್ಲ ಆದರೂ ಆಡಳಿತ ಪಕ್ಷದವರು ಮಾತಾಡದಿರೋದ್ರಿಂದ ಭಾರೀ ಅನುಮಾನ ಮೂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕದಲ್ಲಿ ಮತ್ತೆ ಕರೆ ಕದ್ದಾಲಿಕೆ ಸದ್ದು ಮಾಡ್ತಾ ಇದೆ. ಆಡಳಿತಾರೂಢ ಕಾಂಗ್ರೆಸ್ ನಾಯಕರು ವಿರೋಧ ಪಕ್ಷದವರ ಮೇಲೆ ಕಳ್ಳಗಿವಿ ಇಟ್ಟಿದ್ದಾರಂತೆ. ಬರೋಬ್ಬರಿ 2 ವರ್ಷದಿಂದ ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅನ್ನುವಂತ ಗಂಭೀರ ಆರೋಪ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಮಧುಬಾಲೆ ಆಟದ ಬಳಿಕ ಕದ್ದಾಲಿಕೆ ಕದನ. ಬಿಜೆಪಿ ಜೆಡಿಎಸ್ ನಾಯಕರ ಫೋನ್ ಟ್ಯಾಪ್. ರಾಜ್ಯ ರಾಜಕಾರಣದಲ್ಲಿ ಪ್ರತಿ ವರ್ಷ 2 ವಿಷಯಗಳು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತವೆ. ಒಂದು ಹನಿ ಟ್ರ್ಯಾಪ್, ಇನ್ನೊಂದು ಫೋನ್ ಕದ್ದಾಲಿಕೆ. ಕಳೆದ ವಾರವಿಡೀ ಸಚಿವ ಕೆಎನ್ ರಾಜಣ್ಣ ಹಾಗೂ ಅವರ ಮಗ ರಾಜೇಂದ್ರ ಹನಿ ಟ್ರ್ಯಾಪ್ಗೆ ಸದ್ದು ಮಾಡಿತ್ತು. ಇದೀಗ ಕರೆ ಕದ್ದಾಲಿಕೆ ಪ್ರಕರಣವು ಮುನ್ನೆಲೆಗೆ ಬಂದಿದೆ. ಕುಮಾರಸ್ವಾಮಿ ಆರ್ ಅಶೋಕ್ ಕರೆ ಕದ್ದಾಲಿಕೆ. ರಾಜ್ಯ ಸರ್ಕಾರ ವಿರೋಧ ಪಕ್ಷದ ನಾಯಕರ ಫೋನ್ ಟ್ಯಾಪ್ ಮಾಡ್ತಾ ಇದ್ದಂತೆ ನನ್ನ ಹಾಗೂ ಕುಮಾರಸ್ವಾಮಿ ಇಬ್ಬರ ಫೋನ್ ಕದ್ದಾಲಿಸಲಾಗುತ್ತಿದೆ ಎಂದು ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಮುಖ್ಯಮಂತ್ರಿ ಪಟ್ಟಕ್ಕೇರಲು ಫೋನ್ ಕದ್ದಾಲಿಕೆ. 100% ಎಲ್ಲ ವಿರೋಧ ಪಕ್ಷದವರು ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ. ಅದೊಂದು ಜಾಲನೇ ಇಟ್ಕೊಂಡಿದ್ದಾರೆ. ಎಲ್ಲಾ ವಿರೋಧ ಪಕ್ಷದವ್ರದ್ದು ಕೂಡ ಆಗ್ತಾ ಇದೆ. ಇದರ ಬಗ್ಗೆ ಕುಮಾರಸ್ವಾಮಿ ಅವರು ಅವ್ರ ಸರ್ಕಾರ ಬಂದಾಗಿಂದ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ನಾನು ಆ ಸಂದರ್ಭದಲ್ಲಿ ಹೇಳಿದ್ದೀನಿ. ಎಲ್ಲರದನ್ನು ಕೂಡ ಹೌದು 2 ವರ್ಷದಿಂದ ಮಾಡ್ತಾನೆ. ಈಗ ಸ್ವತಃ ಆಡಳಿತ ಪಕ್ಷದ ಶಾಸಕರೇ ನಮ್ಮ ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅಂತ ಹೇಳಿದ್ಮೇಲೆ ಇದಕ್ಕಿಂತ ದಾಖಲೆ ಇನ್ನೇನ್ ಬೇಕಾಗಿದೆ? 100% ಈ ರಾಜ್ಯದಲ್ಲಿ ಸರ್ಕಾರ ರಾಜಕೀಯವಾಗಿ ಬಗ್ಬಡಿಬೇಕು ಅವರ ವಿರೋಧಿಗಳನ್ನ ಅಂತೇಳಿ. ಆಡಳಿತ ಪಕ್ಷ ಇರಲಿ, ವಿರೋಧ ಪಕ್ಷ ಇರಲಿ, ಯಾರೇ ಇದ್ರೂ ಕೂಡ ಅವರ ಫೋನ್ ಕದ್ದಾಲಿಕೆ ಮಾಡ್ತಾ ಇರೋದು ಸತ್ಯ ಅನ್ನೋ ಮಾತನ್ನು ನಾನು ಅವರ ಹೇಳಿಕೆಗೆ ಸಮರ್ಥನೆಯನ್ನ ಕೊಡ್ತಾ ಇದ್ದೀನಿ. ಡಿ.ಕೆ. ಶಿವಕುಮಾರ್ ಅವರು ಒಂದ್ ಮಾತು ಹೇಳಿದ್ರು, ಹಲೋ ಅಂತ ಹೇಳಿದ್ರೇನೆ ತಾನೇ ಹಲೋ ಅನ್ನೋದು ಅಂತ. ಅದಕ್ಕೆ ಎಂ.ಬಿ. ಪಾಟೀಲ್ ಹೇಳ್ತಾರೆ, ನಾವು ಹಲೋ ಅಂತಾನೆ ಹೇಳಲ್ಲ ಅಂತಂದ್ರೆ ಈ ರೀತಿಯಲ್ಲಿ ಯಾರು ಹನಿ ಟ್ರಾಫಿಕ್
ಒಳಗಾಗಿದ್ರೆ ನಿಮ್ದೇ ತಪ್ಪು ಅಂತ ಹೇಳುವಂತ ಪ್ರಯತ್ನ. ಫೋನ್ ಕದ್ದಾಲಿಕೆ ಪ್ರಕರಣವು ರಾಜ್ಯದಲ್ಲಿ ಸದ್ದು ಮಾಡುತ್ತಿದೆ. ಇಷ್ಟೆಲ್ಲ ಆದರೂ ಆಡಳಿತ ಪಕ್ಷದವರು ಮಾತಾಡದಿರೋದ್ರಿಂದ ಭಾರೀ ಅನುಮಾನ ಮೂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕದಲ್ಲಿ ಮತ್ತೆ ಕರೆ ಕದ್ದಾಲಿಕೆ ಸದ್ದು ಮಾಡ್ತಾ ಇದೆ. ಆಡಳಿತಾರೂಢ ಕಾಂಗ್ರೆಸ್ ನಾಯಕರು ವಿರೋಧ ಪಕ್ಷದವರ ಮೇಲೆ ಕಳ್ಳಗಿವಿ ಇಟ್ಟಿದ್ದಾರಂತೆ. ಬರೋಬ್ಬರಿ 2 ವರ್ಷದಿಂದ ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಎನ್ನುವಂತ ಗಂಭೀರ ಆರೋಪ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಮಧುಬಾಲೆ ಆಟದ ಬಳಿಕ ಕದ್ದಾಲಿಕೆ ಕದನ. ಬಿಜೆಪಿ ಜೆಡಿಎಸ್ ನಾಯಕರ ಫೋನ್ ಟ್ಯಾಪ್. ರಾಜ್ಯ ರಾಜಕಾರಣದಲ್ಲಿ ಪ್ರತಿ ವರ್ಷ 2 ವಿಷಯಗಳು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತವೆ. ಒಂದು ಹನಿ ಟ್ರ್ಯಾಪ್, ಇನ್ನೊಂದು ಫೋನ್ ಕದ್ದಾಲಿಕೆ. ಕಳೆದ ವಾರವಿಡೀ ಸಚಿವ ಕೆಎನ್ ರಾಜಣ್ಣ ಹಾಗೂ ಅವರ ಮಗ ರಾಜೇಂದ್ರ ಹನಿ ಟ್ರ್ಯಾಪ್ಗೆ ಸದ್ದು ಮಾಡಿತ್ತು. ಇದೀಗ ಕರೆ ಕದ್ದಾಲಿಕೆ ಪ್ರಕರಣವು ಮುನ್ನೆಲೆಗೆ ಬಂದಿದೆ. ಕುಮಾರಸ್ವಾಮಿ ಆರ್ ಅಶೋಕ್ ಕರೆ ಕದ್ದಾಲಿಕೆ. ರಾಜ್ಯ ಸರ್ಕಾರ ವಿರೋಧ ಪಕ್ಷದ ನಾಯಕರ ಫೋನ್ ಟ್ಯಾಪ್ ಮಾಡ್ತಾ ಇದ್ದಂತೆ ನನ್ನ ಹಾಗೂ ಕುಮಾರಸ್ವಾಮಿ ಇಬ್ಬರ ಫೋನ್ ಕದ್ದಾಲಿಸಲಾಗುತ್ತಿದೆ ಎಂದು ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಮುಖ್ಯಮಂತ್ರಿ ಪಟ್ಟಕ್ಕೇರಲು ಫೋನ್ ಕದ್ದಾಲಿಕೆ. 100% ಎಲ್ಲ ವಿರೋಧ ಪಕ್ಷದವರು ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ. ಅದೊಂದು ಜಾಲನೆ ಇಟ್ಕೊಂಡಿದ್ದಾರೆ. ಎಲ್ಲಾ ವಿರೋಧ ಪಕ್ಷದವ್ರದ್ದು ಕೂಡ ಆಗ್ತಾ ಇದೆ. ಇದರ ಬಗ್ಗೆ ಕುಮಾರಸ್ವಾಮಿ ಅವರು ಅವ್ರ ಸರ್ಕಾರ ಬಂದಾಗಿಂದ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ನಾನು ಆ ಸಂದರ್ಭದಲ್ಲಿ ಹೇಳಿದ್ದೀನಿ. ಎಲ್ಲರದೂ ಕೂಡ ಹೌದು 2 ವರ್ಷದಿಂದ ಮಾಡ್ತಾನೆ. ಈಗ ಸ್ವತಃ ಆಡಳಿತ ಪಕ್ಷದ ಶಾಸಕರೇ ನಮ್ಮ ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅಂತ ಹೇಳಿದ್ಮೇಲೆ ಇದಕ್ಕಿಂತ ದಾಖಲೆ ಇನ್ನೇನ್ ಬೇಕಾಗಿದೆ? 100% ಈ ರಾಜ್ಯದಲ್ಲಿ ಸರ್ಕಾರ ರಾಜಕೀಯವಾಗಿ ಬಗ್ಬಡಿಬೇಕು ಅವರ ವಿರೋಧಿಗಳನ್ನ ಅಂತೇಳಿ. ಆಡಳಿತ ಪಕ್ಷ ಇರಲಿ, ವಿರೋಧ ಪಕ್ಷ ಇರಲಿ, ಯಾರೇ ಇದ್ರೂ ಕೂಡ ಅವರ ಫೋನ್ ಕದ್ದಾಲಿಕೆ ಮಾಡ್ತಾ ಇರೋದು ಸತ್ಯ ಅನ್ನೋ ಮಾತನ್ನು ನಾನು ಅವರ ಹೇಳಿಕೆಗೆ ಸಮರ್ಥನೆಯನ್ನ ಕೊಡ್ತಾ ಇದ್ದೀನಿ. DK ಶಿವಕುಮಾರ್ ಅವರು ಒಂದ್ ಮಾತು ಹೇಳಿದ್ರು, ಹಲೋ ಅಂತ ಹೇಳಿದ್ರೇನೆ ತಾನೇ ಹಲೋ ಅನ್ನೋದು ಅಂತ. ಅದಕ್ಕೆ MB ಪಾಟೀಲ್ ಹೇಳ್ತಾರೆ, ನಾವು ಹಲೋ ಅಂತಾನೆ ಹೇಳಲ್ಲ ಅಂತಂದ್ರೆ ಈ ರೀತಿಯಲ್ಲಿ ಯಾರು ಹನಿ ಟ್ರಾಪ್ಗೆ ಒಳಗಾಗಿದ್ರೆ ನಿಮ್ದೇ ತಪ್ಪು ಅಂತ ಹೇಳುವಂತ ಪ್ರಯತ್ನ. ಫೋನ್ ಕದ್ದಾಲಿಕೆ ಪ್ರಕರಣವು ರಾಜ್ಯದಲ್ಲಿ ಸದ್ದು ಮಾಡುತ್ತಿದೆ. ಇಷ್ಟೆಲ್ಲ ಆದರೂ ಆಡಳಿತ ಪಕ್ಷದವರು ಮಾತಾಡದಿರೋದ್ರಿಂದ ಭಾರೀ ಅನುಮಾನ ಮೂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕದಲ್ಲಿ ಮತ್ತೆ ಕರೆ ಕದ್ದಾಲಿಕೆ ಸದ್ದು ಮಾಡ್ತಾ ಇದೆ. ಆಡಳಿತಾರೂಢ ಕಾಂಗ್ರೆಸ್ ನಾಯಕರು ವಿರೋಧ ಪಕ್ಷದವರ ಮೇಲೆ ಕಳ್ಳಗಿವಿ ಇಟ್ಟಿದ್ದಾರಂತೆ. ಬರೋಬ್ಬರಿ 2 ವರ್ಷದಿಂದ ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಎನ್ನುವಂತ ಗಂಭೀರ ಆರೋಪ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಮಧುಬಾಲೆ ಆಟದ ಬಳಿಕ ಕದ್ದಾಲಿಕೆ ಕದನ. ಬಿಜೆಪಿ ಜೆಡಿಎಸ್ ನಾಯಕರ ಫೋನ್ ಟ್ಯಾಪ್. ರಾಜ್ಯ ರಾಜಕಾರಣದಲ್ಲಿ ಪ್ರತಿ ವರ್ಷ 2 ವಿಷಯಗಳು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತವೆ. ಒಂದು ಹನಿ ಟ್ರ್ಯಾಪ್, ಇನ್ನೊಂದು ಫೋನ್ ಕದ್ದಾಲಿಕೆ. ಕಳೆದ ವಾರವಿಡೀ ಸಚಿವ ಕೆಎನ್ ರಾಜಣ್ಣ ಹಾಗೂ ಅವರ ಮಗ ರಾಜೇಂದ್ರ ಹನಿ ಟ್ರ್ಯಾಪ್ಗೆ ಸದ್ದು ಮಾಡಿತ್ತು. ಇದೀಗ ಕರೆ ಕದ್ದಾಲಿಕೆ ಪ್ರಕರಣವು ಮುನ್ನೆಲೆಗೆ ಬಂದಿದೆ. ಕುಮಾರಸ್ವಾಮಿ ಆರ್ ಅಶೋಕ್ ಕರೆ ಕದ್ದಾಲಿಕೆ. ರಾಜ್ಯ ಸರ್ಕಾರ ವಿರೋಧ ಪಕ್ಷದ ನಾಯಕರ ಫೋನ್ ಟ್ಯಾಪ್ ಮಾಡ್ತಾ ಇದ್ದಂತೆ ನನ್ನ ಹಾಗೂ ಕುಮಾರಸ್ವಾಮಿ ಇಬ್ಬರ ಫೋನ್ ಕದ್ದಾಲಿಸಲಾಗುತ್ತಿದೆ ಎಂದು ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಮುಖ್ಯಮಂತ್ರಿ ಪಟ್ಟಕ್ಕೇರಲು ಫೋನ್ ಕದ್ದಾಲಿಕೆ. 100% ಎಲ್ಲ ವಿರೋಧ ಪಕ್ಷದವರು ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ. ಅದೊಂದು ಜಾಲನೆ ಇಟ್ಕೊಂಡಿದ್ದಾರೆ. ಎಲ್ಲಾ ವಿರೋಧ ಪಕ್ಷದವ್ರದ್ದು ಕೂಡ ಆಗ್ತಾ ಇದೆ. ಇದರ ಬಗ್ಗೆ ಕುಮಾರಸ್ವಾಮಿ ಅವರು ಅವ್ರ ಸರ್ಕಾರ ಬಂದಾಗಿಂದ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ನಾನು ಆ ಸಂದರ್ಭದಲ್ಲಿ ಹೇಳಿದ್ದೀನಿ. ಎಲ್ಲರದೂ ಕೂಡ ಹೌದು 2 ವರ್ಷದಿಂದ ಮಾಡ್ತಾನೆ. ಈಗ ಸ್ವತಃ ಆಡಳಿತ ಪಕ್ಷದ ಶಾಸಕರೇ ನಮ್ಮ ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅಂತ ಹೇಳಿದ್ಮೇಲೆ ಇದಕ್ಕಿಂತ ದಾಖಲೆ ಇನ್ನೇನ್ ಬೇಕಾಗಿದೆ? 100% ಈ ರಾಜ್ಯದಲ್ಲಿ ಸರ್ಕಾರ ರಾಜಕೀಯವಾಗಿ ಬಗ್ಬಡಿಬೇಕು ಅವರ ವಿರೋಧಿಗಳನ್ನ ಅಂತೇಳಿ. ಆಡಳಿತ ಪಕ್ಷ ಇರಲಿ, ವಿರೋಧ ಪಕ್ಷ ಇರಲಿ, ಯಾರೇ ಇದ್ರೂ ಕೂಡ ಅವರ ಫೋನ್ ಕದ್ದಾಲಿಕೆ ಮಾಡ್ತಾ ಇರೋದು ಸತ್ಯ ಅನ್ನೋ ಮಾತನ್ನು ನಾನು ಅವರ ಹೇಳಿಕೆಗೆ ಸಮರ್ಥನೆಯನ್ನ ಕೊಡ್ತಾ ಇದ್ದೀನಿ. DK ಶಿವಕುಮಾರ್ ಅವರು ಒಂದ್ ಮಾತು ಹೇಳಿದ್ರು, ಹಲೋ ಅಂತ ಹೇಳಿದ್ರೇನೆ ತಾನೇ ಹಲೋ ಅನ್ನೋದು ಅಂತ.
ಅದಕ್ಕೆ ಎಂ ಬಿ ಪಾಟೀಲ್ ಹೇಳ್ತಾರೆ ನಾವು ಹಲೋ ಅಂತಾನೆ ಹೇಳಲ್ಲ ಅಂತಂದ್ರೆ ಈ ರೀತಿಯಲ್ಲಿ ಯಾರು ಹನಿ ಟ್ರಾಪ್ಗೆ ಒಳಗಾಗಿದ್ರೆ ನಿಮ್ದೇ ತಪ್ಪು ಅಂತ ಹೇಳುವಂತ ಪ್ರಯತ್ನ. ಫೋನ್ ಕದ್ದಾಲಿಕೆ ಪ್ರಕರಣವು ರಾಜ್ಯದಲ್ಲಿ ಸದ್ದು ಮಾಡುತ್ತಿದೆ. ಇಷ್ಟೆಲ್ಲ ಆದ್ರೂ ಆಡಳಿತ ಪಕ್ಷದವರು ಮಾತಾಡದಿರೋದ್ರಿಂದ ಭಾರೀ ಅನುಮಾನ ಮೂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.